श्रीगुरुभ्यो नमः। हरिः ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमो नमः शङ्करपादुकाभ्यां नमो नमः सद्गुरुपादुकाभ्यां। ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೇದಗಳು ಅತ್ಯಂತ ಪ್ರಾಚೀನತಮವಾಗಿರುವಂತಹ ಸಂಪತ್ತು. ವೇದಗಳು 16 ಸಹಸ್ರ ವರ್ಷಗಳ ಹಿಂದಿನಿಂದಲೂ ಕೂಡ ಅನುಚಾನವಾಗಿ ಬಂದಿರುವಂತಹ ಸಂಪತ್ತುಗಳು. ವೇದಗಳಿಗೆ ಕರ್ತೃಗಳೇ ಇಲ್ಲ. ಯಾವ ವೇದಗಳನ್ನು ಯಾವ ಋಷಿಯಾಗಲಿ, ಯಾವ ಕವಿಯಾಗಲಿ, ಯಾವ ಪಂಡಿತೋತ್ತಮನಾಗಲಿ ಹೊಸದಾಗಿ ಸೃಷ್ಟಿಸಲಿಲ್ಲ. ಎಲ್ಲ ವೇದ ಮಂತ್ರಗಳಿಗೂ ಹೆಸರು ಅಪೌರುಷೇಯವಾಣಿ. ಇದು ಭಗವಂತನ ನೇರವಾದ ವಾಣಿ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ ಯದೇತದೃಗ್ವೇದಃ ಯಜುರ್ವೇದಃ ಸಾಮವೇದೋ ಅಥರ್ವವೇದಃ ಎಂದು ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದೆ. ಭಗವಂತನ ನಿಶ್ವಾಸ ರೂಪವಾಗಿ ಬಂದಿರುವಂತಹ ಪವಿತ್ರವಾದ ದೈವಿ ವಾಣಿ ವೇದಗಳು. ಇಂಥ ವೇದಗಳಲ್ಲಿ ಅನೇಕ ಶಾಂತಿಯ ಮಂತ್ರಗಳಿವೆ, ನೂರಾರು ಶಾಂತಿಯ ಮಂತ್ರಗಳಿವೆ. ಶಾಂತಿ ಎಂದೇನು? ಜಗತ್ತಿಗೆ ಸಂತೋಷವಾಗಲಿ, ಜಗತ್ತಿಗೆ ನೆಮ್ಮದಿಯಾಗಲಿ, ಎಲ್ಲರಿಗೂ ಸುಖವಾಗಲಿ, ಎಲ್ಲ ತರಹದ ಅಡ್ಡಿ ಆತಂಕಗಳು ಪರಿಹಾರವಾಗಲಿ ಎಂದು ಪ್ರಾರ್ಥನೆ ಮಾಡುವಂಥ ಮಂತ್ರಗಳಿಗೆ ಹೆಸರಾಯಿತು ಶಾಂತಿ ಮಂತ್ರಗಳು. ಇಂಥ ನೂರಾರು ಶಾಂತಿ ಮಂತ್ರಗಳ ಪೈಕಿ ಒಂದು ಪ್ರಸಿದ್ಧವಾದಂಥ ಶಾಂತಿ ಮಂತ್ರವನ್ನು ತೆಗೆದುಕೊಂಡು ಅದನ್ನ ತಮ್ಮ ಮುಂದೆ ಉಚ್ಚಾರಣೆ ಮಾಡಿ ಅರ್ಥವನ್ನು ಹೇಳ್ತೇವೆ. ಒಂದು ಶಾಂತಿ ಮಂತ್ರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರ ಅಥರ್ವ ವೇದಕ್ಕೆ ಸೇರಿದಂಥ ಮಂತ್ರ. ಈ ಶಾಂತಿ ಮಂತ್ರವನ್ನ ಅನೇಕ ಜನ ವೈದಿಕರು, ಲೌಕಿಕರು ಎಲ್ಲರೂ ಕೂಡ ಪಾರಾಯಣ ಮಾಡ್ತಾರೆ. ಯಾರಾದರೂ ಮಹತ್ತರು ಬಂದಾಗ ಅಥವಾ ಪೂರ್ಣ ಕುಂಭ ಸ್ವಾಗತ ಕೋರುವಾಗ, ಸನ್ಯಾಸಿಗಳು ಬಂದಾಗ, ರಥೋತ್ಸವದಲ್ಲಿ, ಗೃಹ ಪ್ರವೇಶದಲ್ಲಿ, ಎಲ್ಲ ಮಂಗಲ ಕಾರ್ಯಕ್ರಮದಲ್ಲಿಯೂ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಎನ್ನುವಂಥ ಮಂತ್ರವನ್ನ, ಶಾಂತಿಯ ಮಂತ್ರವನ್ನ ಪಠಿಸುವಂತ ಸಂಪ್ರದಾಯ ನಮ್ಮಲ್ಲಿದೆ. ಈಗ ನಾನು ಮತ್ತೊಮ್ಮೆ ಶಾಂತಿ ಮಂತ್ರವನ್ನ ಪಠಿಸಿ ಆ ಮಂತ್ರಕ್ಕೆ ಪದಚ್ಛೇದ ಅನ್ವಯವನ್ನು ಹೇಳಿ ತಾತ್ಪರ್ಯಾರ್ಥವನ್ನು ಹೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ
स्थिरैरङ्गैः स्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಓಂ ಶಾಂತಿ ಶಾಂತಿ ಶಾಂತಿ. ಈ ಎಲ್ಲಾ ಶಾಂತಿ ಮಂತ್ರಗಳ ಕಟ್ಟಕಡೆಯಲ್ಲಿ ಓಂ ಶಾಂತಿ 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 ಎಂದು 3 ಸಲ ಶಾಂತಿ 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 ಎಂದು ಪಠಿಸುತ್ತೇವೆ. ಆದ್ದರಿಂದಲೇ ಇಂಥ ಮಂತ್ರಗಳಿಗೆ ಹೆಸರಾಯಿತು ಶಾಂತಿ ಮಂತ್ರಗಳು. ಈ ಮಂತ್ರಕ್ಕೆ ಪದವಿ ಭಾಗವನ್ನು ಮಾಡ್ತೇನೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ ಯಶೇಮ ದೇವಹಿತಂ ಯತ್ ಆಯುಃ ಸ್ವಸ್ತಿ ನಃ ಇಂದ್ರಃ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ತಾರ್ಕ್ಷ್ಯಃ ಅರಿಷ್ಟನೇಮಿಃ ಸ್ವಸ್ತಿ ನಃ ಬೃಹಸ್ಪತಿಃ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರಕ್ಕೆ ಪದವಿ ಭಾಗವಾಗಿದೆ. ಅನ್ವಯ ಸುಲಭವಾಗಿದೆ. ದೇವಾಹ, ಹೇ ದೇವಾಹ, ವಯಂ ಕರ್ಣೇಭಿಃ ಭದ್ರಂ ಶೃಣುಯಾಮ ಯಜತ್ರಾಸ್ತಂತಃ ವಯಂ ಅಕ್ಷಭಿಃ ಭದ್ರಂ ಪಶ್ಯೇಮ ದೇವಹಿತಂ ಯತ್ ಆಯುಃ ತತ್ ವಯಂ ವ್ಯಶೇಮ ನಃ ವೃದ್ಧಶ್ರವಾಃ ಇಂದ್ರಃ ಸ್ವಸ್ತಿ ದಧಾತು ನಃ ವಿಶ್ವವೇದಾಃ ಪೂಷಾ ಸ್ವಸ್ತಿ ದಧಾತು ಅರಿಷ್ಟನೇಮಿಃ ತಾರ್ಕ್ಷ್ಯಃ ನಃ ಸ್ವಸ್ತಿ ದಧಾತು ಬೃಹಸ್ಪತಿಃ ನಃ ಸ್ವಸ್ತಿ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮೊಟ್ಟ ಮೊದಲಿಗೆ ಹೇ ದೇವಾಹ, ಎಲೈ ದೇವಾದಿ ದೇವತೆಗಳೇ. ದೇವತೆಗಳು 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ ದೇವತೆಗಳೇ, ಎಲ್ಲಾ ಗ್ರಹಗಳೇ ಪರಬ್ರಹ್ಮ ಸ್ವರೂಪನಾಗಿರುವಂಥ ದೇವರೇ, ದೇವತೆಗಳೇ. ವಯಂ ನಾಮುಗಳು ಕರ್ಣೇಭಿಃ ನಮ್ಮ ಕಿವಿಗಳಿಂದ ಭದ್ರಂ ಶ್ರೇಷ್ಠವಾದ ಮಂಗಳಕರವಾದ ಶಿವರೂಪವಾಗಿರುವಂತಹ ಮಾತುಗಳನ್ನ ಶೃಣುಯಾಮ ಕೇಳುವಂತಾಗಲಿ. ನಾವು ಯಾವಾಗಲೂ ಕೂಡ ಒಳ್ಳೊಳ್ಳೆ ವೇದಾಂತ ಸಂದೇಶಗಳನ್ನ ಕೇಳುವಂತೆ ಆಗಲಿ, ವೇದ ಸಂದೇಶಗಳನ್ನ ಕೇಳುವಂತೆ ಆಗಲಿ, ಗುರುಗಳ ಮಾತುಗಳನ್ನ ಕೇಳುವಂತೆ ಆಗಲಿ, ತಂದೆ ತಾಯಿಗಳ ಹಿರಿಯರ ಮಾತುಗಳನ್ನ ಕೇಳುವಂತೆ ಆಗಲಿ. ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕಿವಿಗಳಿಗೆ ಗುಡ್ ನ್ಯೂಸ್ ಬಿಡ್ಬೇಕು. ಬಹಳ ಮುಖ್ಯವಾದದ್ದು. ವೇದಾಂತ ವಾಕ್ಯಾರ್ಥವನ್ನ ನಮ್ಮ ಕಿವಿಗಳಿಂದ ಯಾವಾಗಲೂ ಕೇಳುವಂತೆ ಆಗಲಿ. ಭದ್ರಂ ಮಂಗಳಕರವಾದ, ಶ್ರೇಯಸಂ ಶಿವಂ ಭದ್ರಂ ಮಂಗಳಕರವಾದ, ಶ್ರೇಷ್ಠವಾದ, ಹಿತವಾದ, ಮನೋಹಾರಿಯಾದ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಮಾತುಗಳನ್ನ ಕೇಳುವಂತೆ ಆಗಲಿ. ಯಜತ್ರಾಹ ಯಜ್ಞಪ್ರಿಯರಾಗಿರುವ ನಾಮಗಳು ಪ್ರತಿ ದಿವಸ ಸ್ನಾನ, ಸಂಧ್ಯಾ, ಜಪ, ತಪ, ಹೋಮ, ಹವನ, ದಾನ, ಧರ್ಮಪ್ರಿಯರಾಗಿರುವಂತಹ ನಾಮಗಳು ಯಾವಾಗಲೂ ಕೂಡ ಭದ್ರಂ ಮಂಗಳಕರವಾದ ವಸ್ತುಗಳನ್ನ ಅಕ್ಷಭಿ ನಮ್ಮ ಕಣ್ಣುಗಳಿಂದ
ಪಶ್ಯೇಮ ನೋಡುವಂತಾಗಲಿ. ಈ ಪವಿತ್ರವಾದ ಕಣ್ಣುಗಳಿಂದ ಸಮುದ್ರವನ್ನ ನೋಡುವಂತಾಗಲಿ, ನದಿಗಳನ್ನ ನೋಡುವಂತಾಗಲಿ, ಹಸುಗಳನ್ನ ನೋಡುವಂತಾಗಲಿ, ಯತಿಪುಂಗವರನ್ನ ನೋಡುವಂತಾಗಲಿ, ಸೂರ್ಯ ಭಗವಂತನನ್ನ ಕಾಣುವಂತಾಗಲಿ. ಎದ್ದ ಕೂಡಲೇ ಒಳ್ಳೊಳ್ಳೆಯ ಮಾತುಗಳನ್ನ ಕಿವಿಗಳಿಂದ ಕೇಳುತ್ತಿರುವಂತೆ, ಕಣ್ಣುಗಳಿಂದ ಒಳ್ಳೊಳ್ಳೆಯ ವಸ್ತುಗಳನ್ನ, ಭಗವಂತನ ವಿಭೂತಿ ಪದಾರ್ಥಗಳನ್ನ ನೋಡುತ್ತಿರುವಂತೆ ಆಗಲಿ. ನಾವುಗಳು ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಸಃ ತನೂಭಿ, ಸ್ಥಿರವಾದಂಥ ಅಂಗಗಳಿಂದ ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಹಾರ್ಟು, ಕಿಡ್ನಿ ಎಲ್ಲ ಅಂಗಗಳಿಂದಲೂ ಮತ್ತು ತನೂಭಿ ಶರೀರಗಳಿಂದಲೂ ಕೂಡಿಕೊಂಡು ನಿಮ್ಮನ್ನ ತುಷ್ಟುವಾಂಸ ಸ್ತೋತ್ರ ಮಾಡುವಂತೆ ಆಗಲಿ. ನಿಮ್ಮ ಪ್ರತಿದಿನವೂ ಆರೋಗ್ಯವಾಗಿರ್ಬೇಕು. ಕಣ್ಣಿಗೆ ಪರೆ ಬರುವುದು ಬೇಡ, ಕಿವಿಗಳಿಗೆ ತೊಂದರೆಯಾಗುವುದು ಬೇಡ, ಮೂಗಿಗೆ ತೊಂದರೆಯಾಗುವುದು ಬೇಡ, ನಾಲಿಗೆಗೆ ತೊಂದರೆಯಾಗುವುದು ಬೇಡ. ಎಲ್ಲ ಸ್ಥಿರವಾದ ಅಂಗಗಳಿಂದ ನಾವು ಕೂಡಿಕೊಂಡು ತನೂಭಿ ಗಟ್ಟುಮುಟ್ಟಾದ ಆರೋಗ್ಯಕರವಾದಂತಹ ಶರೀರದಿಂದ ಕೂಡಿಕೊಂಡು ಯಾವಾಗಲೂ ಗುರುಗಳನ್ನ ಸ್ತೋತ್ರ ಮಾಡುತ್ತಿರೋಣ, ಭಗವಂತನನ್ನ ಸ್ತೋತ್ರ ಮಾಡೋಣ, ಮಹಾತ್ಮರನ್ನ ಸ್ತೋತ್ರ ಮಾಡುವಂತೆ ದೇವತೆಗಳೇ ಅನುಗ್ರಹವನ್ನ ಮಾಡಿ. ಯತ್ ಆಯು ದೇವಹಿತಂ ತಥೋ ವ್ಯಶೇಮ, ನಮಗೆ ಭಗವಂತನಿಂದ ಕೊಡಲ್ಪಟ್ಟಿರುವ ಆಯುಷ್ಯ ಎಷ್ಟು ವರ್ಷ ಉಂಟೋ, 85 ವರ್ಷ, 90 ವರ್ಷ, 96, 100 ವರ್ಷ, ಎಷ್ಟು ವರ್ಷ ಭಗವಂತ ಕೊಟ್ಟಿದ್ದಾನೋ ಅಷ್ಟೂ ವರ್ಷಗಳ ಕಾಲ ನಾವು ಸಂತೋಷವ ಕಾಲ ಹಾಕುವಂತೆ ಆಗಲಿ. ನಮ್ಮ ಜೀವನದಲ್ಲಿ ದುಃಖವೇ ಬರುವುದು ಬೇಡ. ನಮ್ಮ ಜೀವನದಲ್ಲಿ ಎಂದೆಂದಿಗೂ ಸಂಕಟಗಳು ಬರುವುದು ಬೇಡ. ಯಾವಾಗಲೂ ಸಂತೋಷವಾಗಿದ್ದು, ಯಾವಾಗಲೂ ನಾವು ಆನಂದವಾಗಿದ್ದು, ಎಲ್ಲರನ್ನು ಆನಂದ ಪಡಿಸುತ್ತಾ ಬದುಕುವಂತೆ, ನಮ್ಮ ಜೀವನ ಮಂಗಳಕರವಾಗಿರುವಂತೆ, ಸಂತೋಷವಾಗಿರುವಂತೆ ದೇವತೆಗಳೇ ಅನುಗ್ರಹವನ್ನ ಮಾಡಿ. ನಹ ವೃದ್ಧಶ್ರವಾಹ ಇಂದ್ರಃ ಸ್ವಸ್ತಿ ದಧಾತು. ನಹ ನಮಗೆ ವೃದ್ಧಶ್ರವಾಹ ಅತ್ಯಂತ ಪ್ರಸಿದ್ಧನಾಗಿರುವ, ವೇದ ಪ್ರತಿಪಾದ್ಯನಾದ, ಪುರಾಣ ಪ್ರಸಿದ್ಧನಾಗಿರುವಂಥ ದೇವೇಂದ್ರನು ಬಲಕ್ಕೆ ಅಧಿಪತಿ. ಅಂಥ ದೇವೇಂದ್ರನು ನಮಗೆ ಸ್ವಸ್ತಿ ಮಂಗಳವನ್ನುಂಟು ಮಾಡಲಿ. ಎಲೈ ದೇವೇಂದ್ರನೇ ನಮಗೆ ಶಕ್ತಿಯನ್ನ ಕೊಡು. ದೇವೇಂದ್ರನೇ ನಮ್ಮ ಕಣ್ಣುಗಳಿಗೆ ಸಾಮರ್ಥ್ಯವನ್ನು ಕೊಡು. ಬುದ್ಧಿಗೆ ಮಂಗಳಕರವಾದಂಥ ಸಂಕಲ್ಪಗಳನ್ನು ಕೊಡು. ದೇವೇಂದ್ರನು ನಮಗೆ ಯಾವಾಗಲೂ ಮಂಗಳವನ್ನುಂಟು ಮಾಡುತ್ತಿರಲಿ. ದೇವೇಂದ್ರ ದೇವರಾಜ, ದೇವತೆಗಳಿಗೆ ಒಡೆಯ. ಅಂಥ ದೇವೇಂದ್ರನು ನಮಗನುಗ್ರಹವನ್ನ ಮಾಡಿದರೆ ನಮ್ಮ ಹತ್ತಿರಕ್ಕೆ ಅಪಮೃತ್ಯು ಬರುವುದಿಲ್ಲ, ನಮ್ಮ ಹತ್ತಿರಕ್ಕೆ ಶ್ಯಾಮ ಡಾಮರಾದಿಗಳು ಬರುವಂತಿಲ್ಲ. ದೇವತೆಗಳೇ ಇಂದ್ರನು ನಮಗೆ ಯಾವಾಗಲೂ ಮಂಗಳವನ್ನ ಉಂಟು ಮಾಡುತ್ತಿರಲಿ. ಸ್ವಸ್ತಿನ ಪೂಷ ವಿಶ್ವವೇದಾಹ, ವಿಶ್ವವೇದಾಹ ಸರ್ವಜ್ಞನಾಗಿರುವ ಪೂಷ ದೇವತೆ. ಪೂಷ ಅಂದ್ರೆ ಸೂರ್ಯ ಭಗವಂತ, ಸರ್ವಜ್ಞ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತಯೀಮಯಾಯ ತ್ರಿಗುಣಾತ್ಮಧಾರಿಣಿ ವಿರಿಂಚಿ ನಾರಾಯಣ ಶಂಕರಾತ್ಮನಿ. ಸರ್ವಜ್ಞ ಸ್ವರೂಪನಾಗಿರುವ ಪೂಷ ದೇವತೆಯು ನಮಗೆ ಯಾವಾಗಲೂ ಕೂಡ ಸ್ವಸ್ತಿ ಮಂಗಳವನ್ನು ದಧಾತು ಉಂಟು ಮಾಡೆ. ದಧಾತು ಅಲ್ಲ, ದಧಾತು. ಇದು ದುಧಾಯ್ ಧಾರಣ ಪೋಷಣೆಯೋ ಎನ್ನುವ ಧಾತುವಿನಿಂದ ಹುಟ್ಟಿರುವಂತ ಒಂದು ಕ್ರಿಯಾಪದ. ಪೂಷ ದೇವತೆಯು ನಮಗೆ ಅನುಗ್ರಹವನ್ನ ಮಾಡಿದೆ. ಸ್ವಸ್ತಿ ನಸ್ತಾರ್ಕ್ಷ್ಯ ಅರಿಷ್ಟ ನೇಮಿ, ಅರಿಷ್ಟಗಳನ್ನ ನಾಶ ಮಾಡುವ, ಎಲ್ಲ ಸಂಕಟಗಳನ್ನು ನಾಶ ಮಾಡುವಂತ ತಾರ್ಕ್ಷ್ಯ ಗರುಡ ದೇವತೆ, ಮಹಾವಿಷ್ಣುವಿನ ವಾಹನ. ಆ ಗರುಡ ದೇವತೆಯು ನಮಗೆ ಸ್ವಸ್ತಿ ಮಂಗಳವನ್ನುಂಟು ಮಾಡಲಿ.
ನಾವು ಸ್ಕೂಟರ್ನಲ್ಲಿ ಹೋಗ್ಬೇಕಾದ್ರೆ, ಕಾರ್ನಲ್ಲಿ ಹೋಗ್ಬೇಕಾದ್ರೆ ಅಪಘಾತವಾಗದಂತೆ ನೋಡಿಕೊಳ್ಳಲಿ. ಎಂಥ ಒಳ್ಳೆ ಪ್ರಾರ್ಥನೆ ಇದು. ಪ್ರತಿ ದಿವಸ ನಾವು ಪೇಪರ್ನ ನೋಡ್ತೇವೆ, ಅಪಘಾತವಾಯ್ತು, ಸತ್ತೋದ್ರು ಅಂತ ಅಪಘಾತ ನಮಗಾಗುವುದು ಬೇಡ. ನಮಗೆ ಅರಿಷ್ಟ ನೇಮಿಯಾಗಿರುವ ಅರಿಷ್ಟಗಳನ್ನ ನಾಶ ಮಾಡುವಂಥ ಕಷ್ಟ ಪರಂಪರೆಗಳನ್ನ, ಅಪಘಾತಾದಿಗಳನ್ನ ನಾಶ ಮಾಡುವಂಥ ತಾರ್ಕ್ಯ ಮಹಾವಿಷ್ಣುವಿನ ವಾಹನವಾಗಿರುವ ಗರುಡ ದೇವತೆಯು ಸ್ವಸ್ತಿ ಮಂಗಳವನ್ನುಂಟು ಮಾಡಲಿ. ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ನಮಗೆ ಬೃಹಸ್ಪತಿ ದೇವಗುರು ವಿಶ್ವಗುರು ಆಚಾರ್ಯ ಅಂತ ಬೃಹಸ್ಪತಿ ದೇವನು ನಮಗೆ ಸ್ವಸ್ತಿ ಮಂಗಳವನ್ನುಂಟು ಮಾಡಲಿ. ಈ ಒಂದು ಶಾಂತಿ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿ ದೇವೇಂದ್ರನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪೂಷ ದೇವತೆಯನ್ನ, ತಾರ್ಕ್ಯ ಗರುಡ ದೇವತೆಯನ್ನ, ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಈ ಮಂತ್ರದಲ್ಲಿ ಏನ್ ವಿಶೇಷ ಎನ್ನುವುದನ್ನ ನನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ. ನೋಡಪ್ಪ ಮಗು, ಇಲ್ಲೆಲ್ಲ ಬಹುವಚನ ಪ್ರಯೋಗವಿದೆ. ಉದಾಹರಣೆಗೆ ಶೃಣುಯಾಮ ಬಹುವಚನ, ಪಶ್ಯೇಮ ಬಹುವಚನ, ತುಷ್ಟುವಾಂಸಃ ಬಹುವಚನ, ವ್ಯಶೇಮ ಬಹುವಚನ, ನಹ ಬಹುವಚನ, ಸ್ವಸ್ತಿನ ಪೂಷ ನಹ ಬಹುವಚನ. ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ನಮ್ಮನ್ನ ಕಾಪಾಡಲಿ, ನಾವು ಕಿವಿಗಳಿಂದ ಒಳ್ಳೆ ವೇದಾಂತ ಸಂದೇಶಗಳನ್ನ ಕೇಳುವಂತೆ ಆಗಲಿ, ಕಣ್ಣುಗಳಿಂದ ದಿವ್ಯ ಮಂಗಳ ಸ್ವರೂಪವನ್ನ ಕಾಣುವಂತೆ ಆಗಲಿ ಎಂದು ಬಹುವಚನ ಪ್ರಯೋಗ ಮಾಡಿರುವುದರಿಂದ ಇದು ವಿಶ್ವಶಾಂತಿ ಮಂತ್ರ. ನಾನು ಒಬ್ಬನು ಈ ಮಂತ್ರವನ್ನ ಪಾರಾಯಣ ಮಾಡಿದರೂ, ಪಾರಾಯಣ ಮಾಡುವಾಗ ನನ್ನ ಮನಸ್ಸಿನಲ್ಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ ಎನ್ನುವಂತ ಸರ್ವವ್ಯಾಪಕ ಭಾವನೆ ಇದೆ ಅಂತ ಹೇಳ್ತಾ ಇದ್ದೆ. ಹೀಗಂತ ಪ್ರಾರ್ಥನೆ ಮಾಡಿಕೊಂಡು ಕೊನೆಯಲ್ಲಿ ಓಂ ಶಾಂತಿ 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 3 ಸಲ ಶಾಂತಿಯಾಗಲಿ 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 3 ಸಲ ಯಾಕೆ ಹೇಳಿದ್ದಾರೆ? ಆಧ್ಯಾತ್ಮಿಕವಾದ ಉಪದ್ರವಗಳು ನಾಶವಾಗಲಿ, ಆದಿ ಭೌತಿಕವಾದ ಅಡ್ಡಿಗಳು ನಾಶವಾಗಲಿ, ಆದಿ ದೈವಿಕವಾದ ಅಡ್ಡಿಗಳು ನಾಶವಾಗಲಿ. ಆಧ್ಯಾತ್ಮಿಕವಾಗಿರುವಂತ ಅಡ್ಡಿ, ಆರೋಗ್ಯ ಸರಿಯಾಗಿಲ್ಲ, ಇವತ್ತು ಪಾಠ ಬೇಡ, ನೆಗಡಿ ಬಂತು, ಇವತ್ತು ಉಪನ್ಯಾಸ ಕೇಳೋದು ಬೇಡ, ಮೈಕೈ ನೋವು ಬಂತು, ಉಪನ್ಯಾಸ ಬೇಡ ಅಂದ್ಬಿಡ್ತೇವೆ. ಆ ತರಹದ ಶರೀರಕ್ಕೆ, ಇಂದ್ರಿಯಗಳಿಗೆ, ಮನೋಬುದ್ಧಿಗಳಿಗೆ ಸಂಬಂಧಪಟ್ಟಿರುವಂತ ಯಾವ ತೊಂದರೆಗಳು ನನಗೆ ಬಾರದಂತೆ ಆಗಲಿ. ಓಂ ಶಾಂತಿ. ಆದಿ ಭೌತಿಕ, ಮಳೆ ಬಂತು, ಬಿಸಿಲು ಬಂತು, ತುಂಬಾ ಗಾಳಿ ಬಂತು, ತೊಂದರೆ ಆಗತ್ತೆ. ಆ ಭೌತಿಕವಾದಂತ ಅಡ್ಡಿಗಳು ಕೂಡ ಬಾರದಂತೆ ಆಗಲಿ. ಕೊನೆಗೆ ಆದಿ ದೈವಿಕ, ದೇವತೆಗಳಿಂದ, ಗ್ರಹಗಳಿಂದ, ನಕ್ಷತ್ರಗಳಿಂದ ಉಂಟಾಗಬಹುದಾದ ಅಡ್ಡಿಗಳು ನಾಶವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕವಾದ ಎಲ್ಲ ಉಪದ್ರವಗಳು, ಅಡ್ಡಿಗಳು, ಆತಂಕಗಳು ನಾಶವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಓಂ ಶಾಂತಿ ಶಾಂತಿ ಶಾಂತಿ. ಇಂಥ ಶಾಂತಿ ಮಂತ್ರಗಳು ಬೇಕಾದಷ್ಟಿವೆ. ಇದನ್ನು ಪ್ರಸಿದ್ಧವಾದ ಶಾಂತಿ ಮಂತ್ರ. ಈ ಮಂತ್ರವನ್ನ ಸ್ವರ ಸಮೇತವಾಗಿ ನಾವುಗಳು ನಮ್ಮ ಮನೆಯಲ್ಲಿ ಗಟ್ಟಿಯಾಗಿ ಹೇಳ್ಕೊಳ್ಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ,
ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿಯ ಮಂತ್ರವನ್ನ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಪಾರಾಯಣ ಮಾಡುವುದರಿಂದ ನಮ್ಮ ಮನೆಯಲ್ಲಿ ಎಲ್ಲ ಸಂಪತ್ತು ಒದಗಿ ಬರುತ್ತವೆ, ಎಲ್ಲ ಕಷ್ಟ ಪರಂಪರೆಗಳು ದೂರವಾಗುತ್ತೆ. ಅದೇ ರೀತಿಯಲ್ಲಿ ಈ ಶಾಂತಿ ಮಂತ್ರವನ್ನ ಲೋಕ ಕಲ್ಯಾಣ ದೃಷ್ಟಿಯಿಂದ ಎಲ್ಲರೂ ಪಾರಾಯಣ ಮಾಡಿದಾಗ ವಿಶ್ವ ಶಾಂತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.